ಚಿಂಚಕಂಡಿಯಲ್ಲಿ ಶ್ರೀ ನಿಜಗುಣಾನಂದ ಸ್ವಾಮೀಜಿ. ಇದು ಅದ್ದೂರಿ ನೀಲಿ ಉತ್ಸವ, ಮಕ್ಕಳ ಕಲರವ. ಖ್ಯಾತ ಸ್ವಾಮೀಜಿ ಶ್ರೀ ನಿಜಗುಣಾನಂದರ ದಿವ್ಯ ಸಂದೇಶ. ಸೀರೆಯುಟ್ಟ ವಿದ್ಯಾರ್ಥಿನಿಯರಿಂದ ಸ್ವಾಗತ. ರಂಗು ರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅನಾವರಣ. ಇದು ಚಿಂಚಕಂಡಿ ಬಿಕೆ ಗ್ರಾಮದಲ್ಲಿ ಕಂಡ ಸುಂದರ ಕಾರ್ಯಕ್ರಮ. ಮಲ್ಲಪ್ಪಣ್ಣ ನೀಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯಲ್ಲಿ ಸಂಭ್ರಮ ಮನೆ ಮಾಡಿತ್ತು. ನೀಲಿ ಉತ್ಸವ, ಮಕ್ಕಳ ಕಲರವ ವಾರ್ಷಿಕೋತ್ಸವ ಇದಾಗಿತ್ತು. ಕಾರ್ಯಕ್ರಮಕ್ಕೆ ಖ್ಯಾತ ಸ್ವಾಮೀಜಿ ನಿಜಗುಣಾನಂದರು ಆಗಮಿಸಿದ್ರು. ಅವರಿಗೆಂದು ತಂದ ಹೂಗಳನ್ನ ಸ್ವಾಮೀಜಿಗಳು ಹೂ ಮನಸ್ಸಿನ ಮಕ್ಕಳ ಮೇಲೆಯೇ ಹೂಮಳೆಗರೆದ್ರು. ಬಳಿಕ ನೂತನ ಸ್ಮಾರ್ಟ್ ಹಾಗೂ ವೇದಿಕೆಯನ್ನ ಉದ್ಘಾಟಿಸಿದ್ರು. ಸ್ವತಃ ತಾವೇ ಸ್ಮಾರ್ಟ್ ಬೋರ್ಡ್ ಮೇಲೆ ಬರೆದು ಚಾಲನೆ ಕೊಟ್ರು. ಮಾತೋಶ್ರೀ ಕಾಳಮ್ಮ ನೀಲಿ ವಸತಿ ನಿಲಯ ವಿದ್ಯುತ್ ದೀಪಗಳಿಂದ ಕಂಗೊಳಿಸಿತು. ಸಂಜೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸೀರೆಯುಟ್ಟು ವಿದ್ಯಾರ್ಥಿನಿಯರು ಪ್ರಾರ್ಥನೆ ಮೂಲಕ ಎಲ್ಲರನ್ನೂ ಸ್ವಾಗತಿಸಿದರು. ಬೆಳಗುವ ಮೂಲಕ ಸ್ವಾಮೀಜಿಗಳು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ರು. ಬಳಿಕ ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ ಸಂದೇಶ ನೀಡಿದ್ರು. ಸಂಸ್ಥೆ ವತಿಯಿಂದ ಸ್ವಾಮೀಜಿಗಳಿಗೆ ಸನ್ಮಾನಿಸಲಾಯಿತು. ಮನುಷ್ಯನಿಗೆ ಶಿಕ್ಷಣಕ್ಕಿಂತ ನಾಗರಿಕತೆಯ ಸಂಸ್ಕೃತಿ ಸಂಸ್ಕಾರದ ಶಿಕ್ಷಣ ಇವತ್ತು ಬಹಳ ಮುಖ್ಯವಾಗಿ ಬೇಕಾಗಿದೆ. ಶಿಕ್ಷಣ ಮನುಷ್ಯನನ್ನ ಹೊಟ್ಟೆ ತುಂಬಿಸಬಹುದು, ವ್ಯವಸ್ಥೆಗಳನ್ನು ಬದಲಾಯಿಸಿ ಕೊಡಬಹುದು. ಅದನ್ನು ಮೀರಿದ ಶಿಕ್ಷಣ ಏನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ದೇಶದೊಳಗಲ್ಲ, ಜಗತ್ತಿನಲ್ಲೇ ಒಂದು ಸುಂದರವಾದಂಥ ಸಂಸ್ಕೃತಿ ಸಂಸ್ಕಾರದ ಶಿಕ್ಷಣ ಇದೆ. ಕಾರ್ಯಕ್ರಮಕ್ಕೆ ಸಹಕರಿಸಿದವರಿಗೆ ಸನ್ಮಾನಿಸಲಾಯಿತು. ಸ್ಮರಣಿಕೆ ನೀಡಿ ಗೌರವಿಸಿದ್ರು. ನಂತರ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ರು. ಭರತನಾಟ್ಯದ ಮೂಲಕ ಆರಂಭವಾಯಿತು. ಸರ್ವಕಾರ್ಯೇಷು ಸರ್ವದಾ. ಸ್ವಾಮೀಜಿಗಳನ್ನ ನೆನಪಿಸುವ ಹಾಡಿಗೆ ಎಲ್ಲರೂ ಭಕ್ತಿ ಮೆರೆದ್ರು. ಪೋಷಕರು, ಅಜ್ಜಿಯರು ಕೈ ಮುಗಿದ ದೃಶ್ಯಗಳು ಕಂಡು ಬಂತು. ಅಲ್ಲದೆ ಅಮ್ಮ ಅಪ್ಪನ ಮಹತ್ವ ಸಾರುವ ನೃತ್ಯಗಳ ಅನಾವರಣವಾಯಿತು. ನೀನೇ ನಮ್ಮೆ ಲಾಲಿನ ಹಾಡ್ಲೆ
ದೇಶೀಯ ಸೇರಿದಂತೆ ಪಾಶ್ಚಿಮಾತ್ಯ ಹಾಡುಗಳಿಗೂ ವಿದ್ಯಾರ್ಥಿಗಳು ಸಖತ್ ಹೆಜ್ಜೆ ಹಾಕಿದ್ರು. ಒಟ್ನಲ್ಲಿ ಚಿಂಚಕಂಡಿ ಗ್ರಾಮ ರಂಗು ರಂಗಿನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್, ಚಿಂಚಕಂಡಿ ಬಿಕೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.